ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿತಾಸ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತು ನೋಡ್ಬೋದು ಯಾವ ಡಿಸೈನ್ನ ಹಾಕ್ತಾಯಿದ್ದೀನಿ ಅಂತ. ಮಿಷಿನ್ ಬಂದಮೇಲೆ ಇದು ಫಸ್ಟ್ ಡಿಸೈನು ಡೆಮೋ ಕ್ಲಾಸಲ್ಲಿ ಮಾಡಿರೋ ಅಂಥ ಡಿಸೈನ್. ಇದನ್ನು ಬಂದುಬಿಟ್ಟು ಡೆಮೋ ಎಲ್ಲ ಒನ್ ಡೇ ಡೆಮೋ ಕೊಟ್ಟು ಹೋದರು ನನಗೆ. ಬೇಕಂದರೆ ಇನ್ನು ನೆಕ್ಸ್ಟ್ 1-2 ಡೇಸ್ ಬಿಟ್ಟು ಮತ್ತೆ ಇನ್ನೊಂದು ಸಲ ಬರ್ತೀನಿ ಡೆಮೋಗೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಬೋದು ಅಂತ. ಒಂದೇ ಸಲಿನೇ ಕಂಟಿನ್ಯೂ ಆಗಿ ಒಂದು 2-3 ದಿನ ಡೆಮೋ ಕ್ಲಾಸ್ನ ತೊಗೊಂಡ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಮತ್ತು 1-2 ದಿನ ಬಿಟ್ಟು ಗ್ಯಾಪ್ ಕೊಟ್ಟು ತೊಗೊಂಡ್ರೆ ನಮಗೂ ಅಷ್ಟೇ ಏನಾದರೂ ಡೌಟ್ಸ್ ಇದ್ದರೆ ಕೆಲವೆಲ್ಲವೂ ಕೇಳ್ಬೋದು ಅಂತೇಳ್ಬಿಟ್ಟು ಅವರು ಒಂದಿನ ಮಾತ್ರ ಡೆಮೋ ಕ್ಲಾಸ್ನ ಕೊಟ್ಟು ಹೋದರು. ನನಗೆ ಹಳೇ ಮಿಷಿನ್ ಯೂಸ್ ಮಾಡಿರೋದ್ರಿಂದ ನನಗೆ ಒಂದೇ ಡೆಮೋ ಕ್ಲಾಸ್ಗೆ ನನಗೆ ಓಕೆ ಅಂತ ಅನ್ನಿಸ್ತು. ಬಟ್ ಕೆಲವೊಂದೊಂದು ಸಣ್ಣ ಪುಟ್ಟ ಡೌಟ್ಸ್ ಅನ್ನೋದು ಇದ್ದೇ ಇರುತ್ತಲ್ವ. ನಾನು ಏನು ಮಾಡಿದ್ದೆ ಅಂದರೆ ಪ್ರತಿಯೊಂದೂ ವೀಡಿಯೋನ ಮಾಡ್ಕೊಂಡಿದ್ದೆ. ಪ್ರತಿಯೊಂದು ಹೇಳಿರೋದನ್ನೆಲ್ಲವೂ ನೆನ್ಪಿಟ್ಕೊಳಕ್ಕಂತೂ ಆಗಲ್ಲ. ಅಟ್ಲೀಸ್ಟು ವೀಡಿಯೋ ಆದರೂ ಮಾಡಿಟ್ಕೊಂಡ್ರೆ ಒಂದು ಸ್ವಲ್ಪ ಏನಾದರೂ ಡೌಟ್ ಇದ್ದರೆ ಚೆಕ್ ಅಂತೇಳ್ಬಿಟ್ಟು ವೀಡಿಯೋನ ಓಪನ್ ಮಾಡಿ ನೋಡಿದ್ರೆ ನಮಗೆ ಕೆಲವೊಂದೊಂದು ಏನೇನು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಹಾಗೆ ಬುಕ್ಸ್ನಲ್ಲಿನೂ ಅಷ್ಟೇ ಕೆಲವೆಲ್ಲ ಟಿಪ್ಸು ಮತ್ತು ಕೆಲವೆಲ್ಲವೂ ಬರೆದು ಇಟ್ಕೊಂಡಿದ್ದೆ. ಅದರಿಂದನೂ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಬುಕ್ನಲ್ಲಿ ಮತ್ತು ಮೊಬೈಲ್ನಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಒಂದೇ ಕ್ಲಾಸು ನನಗೆ ಓಕೆ ಅಂತ ಅನ್ನಿಸ್ತು. ಫಸ್ಟ್ ಹಾಕಿದ್ದು ಡಿಸೈನು ಪಿಂಕ್ ಕಲರ್ಸ್ ಬ್ಲೌಸ್ ಮೇಲೆ ಹಾಕಿದ್ದೆ, ಚೆನ್ನಾಗಂತ ಅನ್ನಿಸ್ತು. ಇದು ಮತ್ತೆ ಸೆಕೆಂಡ್ ಬ್ಲೌಸ್ ಹಾಕಿರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು ಅಂತಂದರೆ. ಕಲರ್ ಕಾಂಬಿನೇಷನು ಅಷ್ಟೇ, ಒಂದು ಕಡೆನೂ ದಾರ ಕೆಳಗಡೆ ಗಡ್ಡೆ ಕಟ್ಟಿರೋದಾಗಿರಲಿ ಆ ಥರ ಅಂತ ಏನೂ ಆಗಲಿಲ್ಲ. ನನ್ನದು ಫಸ್ಟ್ ಇದ್ದಿದ್ದು ಮಿಷಿನು ಒಂದು ಸ್ವಲ್ಪ ಏನಾದರೂ ಒಂದೇ ಕಡೆನೇ ಒಂದು 2-3 ಸಲ ಸೂಜಿ ಏನಾದರೂ ಚುಚ್ಚಿದ್ರೆ ಅದು ಒಂಥರ ಕೆಳಗಡೆ ಒಂಥರ ಇಷ್ಟೊಂದು ಗಡ್ಡೆ ಥರ ಆಗ್ಬಿಡೋದು. ಅಂದರೆ ದಾರ ಎಲ್ಲ ಸಿಕ್ಕಾಕೊಂಡ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಅದೊಂದು ದೊಡ್ಡ ಪಜ್ಜಿತಿ ಥರ ಇರ್ತಾಯಿತ್ತು ನನಗೆ. ಈ ಮಿಷಿನಲ್ಲಿ ಆ ಥರ ಏನೂ ಆಗೋದಿಲ್ಲ, ಯಾವಾಗೋ ಒಂದೊಂದು ಸಲ ಆಗ್ಬೋದು ಅಂತ ಹೇಳಿದರು. ಅಂದರೆ ತುಂಬ ಕ್ಲಾತ್ ಮೇಲೂ ಡಿಪೆಂಡ್ ಆಗ್ತವೆ. ಕೆಲವೆಲ್ಲ ಕ್ಲಾತ್ ಒಂದು ಸ್ವಲ್ಪ ತೆಳ್ಳಗಿದ್ರೆ ಆ ಥರ ಆದರೆ ಮಾತ್ರ ಸ್ವಲ್ಪ ಏನಾದರೂ ದಾರ ಎಲ್ಲ ಇದು ಆಗಿರಲಿ ಗಂಟಾಗೋದಾಗಿರಲಿ ಆ ಥರ ಆಗುತ್ತೆ, ಬಿಟ್ಟರೆ ಇನ್ನೇನು ಇಲ್ಲ. ಈ ಡಿಸೈನ್ನ ನೋಡ್ಬೋದು, ನಾನು ಬುಲೆಟ್ ದಾರದಲ್ಲಿ ಹಾಕಿರೋ ಅಂಥ ಡಿಸೈನ್ ಇದು. ನನಗೆ ರಾಯಲ್ ಲೋಟಸ್ಗೂ ಬುಲೆಟಿಗೂ ಡಿಫ್ರೆನ್ಸ್ ಏನು, ಯಾಕೆ ಅದನ್ನೇ ಯೂಸ್ ಮಾಡಬೇಕು ಅಂದರೆ ತೆಳ್ಳಗಿರೋ ದಾರನೇ ಯಾಕೆ ಯೂಸ್ ಮಾಡಬೇಕು, ನಾವು ಕುಚ್ಚು ಕಟ್ತೀವಲ್ವ ಬೆಲ್ಲು ಮತ್ತು ಬೆಲ್ ದಾರ ಹಾಗೆ ಬುಲೆಟ್ ದಾರದಲ್ಲಿನೂ ಯೂಸ್ ಮಾಡ್ಬೋದಲ್ಲ ಅಂಥೇಳಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ದಪ್ಪ ಅಂತ ಅನಿಸ್ತಾ ಇದೆ. ಡಿಸೈನ್ ಜಸ್ಟ್ ಹಿಂಗೆ ಫೀಲ್ ಮಾಡಿದ್ರೆ ಲೈಟಾಗಿ ಫೀಲ್ ಆಗಬೇಕು. ಇದು ಸ್ವಲ್ಪ ಈ ಬುಲೆಟ್ ದಾರದಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಫೀಲ್ ಆಗೋದು, ಅಂದರೆ ದಪ್ಪ ಅಂತ ಅನಿಸುತ್ತೆ, ಜಾಸ್ತಿ ರಬ್ಬೂ ಅನಿಸುತ್ತೆ ನನಗೆ. ಬುಲೆಟು ಮತ್ತು ಇದ್ರ ದಾರದಕ್ಕಿಂತ ರಾಯಲ್ ಲೋಟಸ್ಸು ಅದರಲ್ಲೇ ನನಗೆ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ಫಿನಿಶಿಂಗು. ಹಾಗಾಗಿಬಿಟ್ಟೆ ಎಲ್ಲರೂ ಅದರಲ್ಲೇ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಒಂದು ಡೌಟ್ ಅನ್ನೋದು ಇರುತ್ತಲ್ವ, ಯಾಕೆ ಎಲ್ಲರೂ ಅಂದರೆ ಇದನ್ನೇ ಯೂಸ್ ಮಾಡ್ಬೋದು, ಇದು ಎಲ್ಲ ಕಡೆನೂ ಸಿಗುತ್ತೆ. ಬಟ್ ಅದೇ ದಾರನೇ ರಾಯಲ್ ಲೋಟಸ್ಸು ಇಲ್ಲಾಂದರೆ GV ಅಂತ ಬರುತ್ತೆ, ಇಲ್ಲ ಅಂತಂದರೆ ವಿಸ್ಕೋ ಅವೆಲ್ಲ ದಾರದಲ್ಲೇ ಯೂಸ್ ಮಾಡ್ತಾರೆ. ಯಾಕೆ ಈ ದಾರ ಸಿಗುತ್ತೆ ಇದನ್ನ ಯಾಕೆ ಯೂಸ್ ಮಾಡಲ್ಲ ಅನ್ನೋದೊಂದು ಡೌಟ್ ಇತ್ತು ನನಗೆ. ಆ ಡೌಟು ಕ್ಲಿಯರ್ ಆಗೋ ಸಲುವಾಗೇನೆ ನಾನು ಒಂದು ಬ್ಲೌಸಿಗೇನೆ ಇದು ನನ್ನದೇ ಬ್ಲೌಸು ಹಾಕ್ಕೊಂಡು ನೋಡಿದೆ, ನಾನು ಟ್ರೈ ಮಾಡಿ ನೋಡಿದೆ. ಯಾಕಂದರೆ ಕಸ್ಟಮರ್ ಬ್ಲೌಸಿಗೆ ಹಾಕಿ ಅದನ್ನು ಟ್ರೈ ಮಾಡಿ ನೋಡೋದಕ್ಕಿಂತ ನಮ್ಮ ಬ್ಲೌಸಿಗೆ ಫಸ್ಟು ನಾವು ಹಾಕ್ಕೊಂಡು ನೋಡಿದ್ರೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ಬಿಡುತ್ತಲ್ವ. ಹಾಗಾಗಿಬಿಟ್ಟು ಫಸ್ಟು ನಾನು ನೋಡಿದ್ರೆ ನನಗೆ ಜಸ್ಟ್ ಫೀಲ್ ಆಯಿತು ನನಗೆ, ಇಲ್ಲ ರಾಯಲ್ ಲೋಟಸ್ಸೇ ಚೆನ್ನಾಗಿ ಬೆಸ್ಟು, ಈ ಕುಚ್ಚು ಕಟ್ಟೋ ದಾರ ಇದರಿಂದ ಅಷ್ಟು ಲುಕ್ ಕಾಣೋದಿಲ್ಲ ಅಂತೇಳ್ಬಿಟ್ಟು ನೋಡ್ಬೋದು. ಅಂದರೆ ಡಿಸೈನ್ ಮಾತ್ರ ಸಖತ್ತಾಗಿ ಬಂದಿದೆ. ಈ ಸ್ಯಾರಿ ಒಂಥರ ಮೆಜೆಂತಾ ಕಲರು ಮತ್ತು ಸಿಲ್ವರ್ ಇರೋದ್ರಿಂದ ಈ ಕಲರ್ಗೆ ಮತ್ತು ಫುಲ್ಲು ಸಿಲ್ವರ್ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂತ ಮೆಜೆಂತಾ ಕಲರ್ದು ಸ್ವಲ್ಪ ಹೈಲೈಟಾಗಿ ಇರಲಿ ಅಂತೇಳ್ಬಿಟ್ಟು ನಾನು ಆ ಡಿಸೈನ್ನ ಹೈಲೈಟಾಗಿ ಮಾಡಿಬಿಟ್ಟು ಇನ್ನು ಸಿಲ್ವರ್ ಕಲರ್ದು ಅಲ್ಲಲ್ಲೇ ಹಾಕಿದ್ದೀನಿ. ಸ್ಲೀವ್ಸಿಗೂ ಅಷ್ಟೇ, ಸ್ಲೀವ್ಸಿಗೆ ಹಾಕುವಾಗ ಸ್ಲೀವ್ಸ್ ಫುಲ್ಲೂ ಹೆಚ್ಚು ಕಮ್ಮಿ ಸಿಲ್ವರೇ ಇದೆ. ಹಾಗಾಗಿಬಿಟ್ಟು ಅದನ್ನು ಯೋಚನೆ ಮಾಡಿಬಿಟ್ಟು ಮೆಜೆಂತಾ ಕಲರ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಹೈಲೈಟಾಗೂ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮೆಜೆಂತಾ ಕಲರ್ನ ಜಾಸ್ತಿ ಹಾಕಿದ್ದೀನಿ. ನೋಡ್ಬೋದು ಸ್ಲೀವ್ಸು ಡಿಸೈನು ಅಷ್ಟೇ ಸಖತ್ತಾಗಂದರೆ ಸಖತ್ತಾಗಿದೆ. ಆ್ಯಕ್ಚುಲಿ ಇದು ಹ್ಯಾಂಡ್ ವರ್ಕ್ ಡಿಸೈನು ಕಸ್ಟಮೈಸ್ ಮಾಡಿಬಿಟ್ಟು ಕಂಪ್ಯೂಟರ್ ಮಿಷಿನ್ ವರ್ಕಿಗೆ ಕಸ್ಟಮೈಸ್ ಮಾಡಿರೋದ್ರಿಂದ ಸೇಮು ಹೆಂಗೆ ಹ್ಯಾಂಡ್ ವರ್ಕ್ ಇರುತ್ತೆ ಅದೇ ರೀತಿಯೇ ಕಂಪ್ಯೂಟರ್ ಎಂಬ್ರಾಯ್ಡ್ರಿನೂ ಅಷ್ಟೇ. ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೂ ಹ್ಯಾಂಡ್ ವರ್ಕಿಗೂ ಮೆಷಿನ್ ವರ್ಕಿಗೂ
ತುಂಬ ಡಿಫ್ರೆನ್ಸ್ ಇದೆ. ಅದು ಮುಂದೆ ಬರೋ ವೀಡಿಯೋಸ್ನಲ್ಲಿ ಹೇಳ್ತೀನಿ, ಯಾವುದು ಬೆಸ್ಟು ಅಂತಲೂ ಹೇಳ್ತೀನಿ. ಹ್ಯಾಂಡ್ ವರ್ಕು, ಮೆಷಿನ್ ವರ್ಕು, ಕಂಪ್ಯೂಟರ್ ವರ್ಕು, ಅದರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾವ್ದು ಬೆಸ್ಟು ಅನ್ನೋದನ್ನು ಅಷ್ಟೇ ನೆಕ್ಸ್ಟ್ ಬರೋ ವೀಡಿಯೋಸ್ನಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಡಿಸೈನು ಅಷ್ಟೇ, ಒಂದು ಸ್ಲೀವ್ಸು ಮುಗ್ಸೋಕ್ಕೆ 1.5 ಅವರ್ ಆದರೂ ಬೇಕಾಗೇ ಆಗುತ್ತೆ. ಅಂದರೆ ಸ್ಟಿಚಸ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಜಾಸ್ತಿ ಸ್ಟಿಚಸ್ ಇದ್ದರೆ, ಒಂದೊಂದು ಜಾಸ್ತಿ ಡಿಸೈನ್ಸ್ ಇದ್ದರೆ 1.5 ಅವರ್ ಅಂತೂ ಕಂಪಲ್ಸರಿ ಬೇಕಾಗುತ್ತೆ. ಇನ್ನು ಸಣ್ಣ ಸಣ್ಣ ಡಿಸೈನ್ಸ್ ಇದ್ದರೆ, ಇಲ್ಲಾಂದರೆ ಎಲ್ಲೋ ಅಲ್ಲಲ್ಲಿ ಬುಟ್ಟ ಇದ್ದರೆ ಒಂದು 20 to 30 ಮಿನಿಟ್ಸ್ನಲ್ಲಿ ಡಿಸೈನ್ನ ಫಿನಿಷ್ ಮಾಡ್ಬೋದು. ಈ ಡಿಸೈನ್ ಮಾತ್ರ 1.5 ಅವರ್ ಆಗಿದೆ ನನಗೆ ಒಂದು ಸ್ಲೀವ್ಸಿಗೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಅಲ್ಲಲ್ಲಿ ಸಿಲ್ವರ್ ಅದೆಲ್ಲ ಬಂದಿದೆ. ನೋಡೋಕ್ಕೂ ಅಷ್ಟೇ ತುಂಬ ಲುಕ್ ಅನಿಸುತ್ತೆ. ಇದು ನಮಗೆ ಕುಂದನ್ಸ್ ಬೇಕಂದರೆ ಕುಂದನ್ಸ್ನ ಇಟ್ಕೋಬೋದು. ಬಟ್ ಇದನ್ನೇ ಲುಕ್ಕು ಚೆನ್ನಾಗಿರೋದ್ರಿಂದ ಕುಂದನ್ಸಿಂದ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ನೋಡ್ಬೋದು 2 ಸ್ಲೀವ್ಸು ಮಾಡಿದ್ದೀನಿ. ಒಂದಕ್ಕಿಂತ ಒಂದು ಡಿಸೈನ್ಸು ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಿ ಸಖತ್ತಾಗಿದ್ದಾವೆ. ಫಿನಿಶಿಂಗು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿನೋ ಹ್ಯಾಂಡ್ ವರ್ಕು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಹಾಗೆ ನೋಡ್ಬೋದು ಫ್ರೆಂಡ್ಸ್, ಇದೂ ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನು ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಫ್ಲವರ್ಸು ತುಂಬ ಚೆನ್ನಾಗಿದೆ. ಚಿಕ್ಕದು ಪುಟ್ಟದು ಫ್ಲವರ್ಸ್ ಹಾಕಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೂ ಅಷ್ಟೇ ತುಂಬ ಕಡಿಮೆ ರೇಟಿಗೇನೆ ನಾನು ಇದನ್ನು ಹಾಕ್ಕೊಡ್ತಾ ಇರೋದು. ಜಸ್ಟ್ 499ಗೆ. ಡಿಸೈನ್ ಮಾತ್ರ ಚೆನ್ನಾಗಿದೆ. ಫಿನಿಶಿಂಗು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಯಾವುದಕ್ಕೂ ಹೇಳಿದ್ನಲ್ವ, ಯಾವುದಕ್ಕೂ ಹೆಸರು ಇಡೋ ಥರನೇ ಇಲ್ಲ. ಪ್ರತಿಯೊಂದು ಡಿಸೈನ್ಸೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ನಾನು ಹಾಕಿರೋ ಥ್ರೆಡ್ಸು ರಾಯಲ್ ಲೋಟಸ್ ಹಾಕಿರೋದು. ನಾನು ಬೇರೆದೆಲ್ಲವೂ ನೋಡಿದೆ ಅಂತ ಹೇಳಿದ್ನಲ್ವ, ಎಲ್ಲ ಥರನೂ ಕಂಪೇರ್ ಮಾಡಿದ್ರೆ ನನಗೆ ರಾಯಲ್ ಲೋಟಸ್ಸೇ ಬೆಸ್ಟು ಅಂತ ಅನ್ನಿಸ್ತು. ವಿಸ್ಕೋನು ಚೆನ್ನಾಗಿರುತ್ತೆ, ಜೀವಿನೂ ಚೆನ್ನಾಗಿರುತ್ತೆ. ನನಗೆ ಯಾಕೆ ರಾಯಲ್ ಲೋಟಸ್ಸೇ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಕಸ್ಟಮರು ಒಂದೊಂದು ಸಲ ಸಡನ್ನಾಗಿ ಗೊತ್ತಾಗಲಿಲ್ಲ ಹಂಗೆ ಮರೆತುಬಿಟ್ಟು ವಾಶಿಗೆ ಅಂತೇಳ್ಬಿಟ್ಟು ಬಟ್ಟೆನ ಹಾಕಿಬಿಡ್ತಾರೆ. ಆವಾಗ ಈ ಥ್ರೆಡ್ಡು ಕಲರ್ ಬಿಡೋದಾಗಿರಲಿ ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಸಲ ವಾಶ್ ಮಾಡಿದ್ರೂ ಅಷ್ಟೇ ಕಲರ್ ಶೇಡ್ ಆಗೋದಿಲ್ಲ. ಬೇರೆ ದಾರಗಳೆಲ್ಲ ಕಲರ್ ಶೇಡ್ ಆಗುತ್ತೆ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಹಾಗಾಗಿಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ರಾಯಲ್ ಲೋಟಸ್ ದಾರನೇ ಯೂಸ್ ಮಾಡ್ತಾ ಇರೋದು. ನೋಡೋಕ್ಕೆ ಸಿಂಪಲಾಗಿದೆ, ಬಟ್ ಲುಕ್ ಮಾತ್ರ ಎಷ್ಟು ಗ್ರ್ಯಾಂಡಾಗಿದೆ ಗೊತ್ತಾ. ಇಲ್ಲಿ ನಾವು ಏನಾದರೂ ಸಣ್ಣ ಸಣ್ಣ ಬುಟ್ಟಿ ಸಾಕೋಣ ಅಂತ ಅಂದ್ಕೊಂಡೆ ಫಸ್ಟು. ಸಿಂಪಲಾಗೆ ಇರಲಿ ಅಂತ ಹೇಳಿದರು. ಹಾಗಾಗಿಬಿಟ್ಟು ನಾನು ಸಿಂಪಲಾಗೆ ಹಾಕ್ಕೊಟ್ಟಿದ್ದೀನಿ. ಹ್ಯಾಂಡ್ ವರ್ಕು, ಮೆಷಿನ್ ವರ್ಕು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಅದು ಥ್ರೆಡ್ಸೂ ಅಷ್ಟೇ, ಅದು ಶೈನಿಂಗ್ ಇರೋದ್ರಿಂದ ಸಿಲ್ವರು ಮತ್ತು ಗೋಲ್ಡು ಮತ್ತು ವೈಟ್, ಒಂಥರ ಆಫ್ ವೈಟ್ ಅಂತಾರಲ್ಲ ಆ ಥರ, ಇದು ಆಫ್ ವೈಟ್ ಅಂತಾರಲ್ಲ ಆ ಥರದ್ದು ಡಿಸೈನ್ ಮಾತ್ರ ಸಖತ್ತಾಗಿ ಬಂದಿದೆ. ಸಿಂಪಲಾಗಾದ್ರೂ ಎಷ್ಟು ಗ್ರ್ಯಾಂಡ್ ಅನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡ್ಬೋದು. ಇದು ಇಲ್ಲಿವರೆಗೂ ಡಿಸೈನ್ಸ್ ಅಂದರೆ ಮಾಮೂಲಂಗೆ ಅಂತಂದರೆ ಏನು ಹೇಳ್ತಾರೆ, ಸಾದಾ ಬ್ಲೌಸ್ ಅಂತಂದರೆ ನೆಕ್, ಫ್ರಂಟ್ ನೆಕ್ ಇಲ್ಲಿವರೆಗೂ ಬರುತ್ತೆ. ಬಟ್ ಇದು ಕಟೋರಿ ಅಂತ, ಅಂದರೆ ಕಟೋರಿ ಅಂತಂದರೆ ಇಷ್ಟೇ ಆದರೆ ಸಾಕು ಅವರಿಗೆ. ಇನ್ನೂ ಕಡಿಮೆನೇ ಬೇಕಾಗುತ್ತೆ. ಇದು ಇಷ್ಟು ಮತ್ತು ಇಲ್ಲಿ ಒಂದು ಇಷ್ಟು ಹೆಂಗಾದ್ರೂ ಆಗಲಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಿಡ್ದಿದ್ದೀನಿ. ಒಂದು ಅರ್ಧ ಇಂಚು, ಈ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಒಂದು 1/4 ಇಂಚ್ ಅಷ್ಟೇ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಯಾಕಂದರೆ ಅವರು ಸ್ಟಿಚಿಂಗ್ ಮಾಡುವಾಗ ಕಟ್ಟಿಂಗ್ ನೋಡಿಕೊಂಡು ಅವ್ರು ಮಾಡ್ತಾರೆ. ಪರ್ಫೆಕ್ಟಾಗಿ ಬಂದಿದೆ. ಡಿಸೈನ್ ಅಷ್ಟೇ ನನಗೂ ತುಂಬ ಇಷ್ಟ ಆಯಿತು. ಸಿಂಪಲಾಗಿ ಗ್ರ್ಯಾಂಡ್ ಲುಕ್ ಅಂತ ಹೇಳ್ಬೋದು. ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೂ ಈ ಥರನೇ ಬ್ಲೌಸ್ ಮೇಲೆ, ಸ್ಯಾರಿ ಮೇಲೆ ಸಿಂಪಲಾಗಾಗಲಿ ಗ್ರ್ಯಾಂಡಾಗಲಿ ಡಿಸೈನ್ನ ವರ್ಕ್ ಮಾಡಿಸ್ಕೋಬೇಕು ಅಂತ ಅನಿಸಿದರೆ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕು, ಖಂಡಿತವಾಗ್ಲೂ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇನ್ನೂ ಹೊಸ ಡಿಸೈನ್ಸ್, ಕಟ್ ವರ್ಕ್ ಆಗಿರಲಿ, ಮುಡಿ ಕುಟ್ಟು ಅಂತಾರಲ್ಲ, ಚಿಕ್ಕದಾಗಿ ಇದು ಡಿಸೈನ್ಸ್ ಬರುತ್ತೆ, ಅದು ಎಲ್ಲ ಥರ ವೆರೈಟೀಸು ಡಿಸೈನ್ಸ್ನ ಹಾಕಿ ಕೊಡ್ತೀನಿ.
ತುಂಬ ವೆರೈಟೀಸ್ ಡಿಸೈನ್ಸ್ ಎಲ್ಲ ಇದ್ದಾವೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಡಿಸೈನ್ನ ನಾನು ಮಾಡಿಕೊಡ್ತೀನಿ. ಸಖತ್ತಾಗಿರುತ್ತೆ. ಫಿನಿಶಿಂಗು ಅಷ್ಟೇ ನೋಡ್ಬೋದು, ಏನೂ ಈ ಥರ ಟಚ್ ಮಾಡಿದ್ರೆ ಲೈಟಾಗಿ ಟಚ್ ಆಗುತ್ತೆ ಅಷ್ಟೇ, ದಪ್ಪ ದಪ್ಪ ಅಂತ ಏನೂ ಇಲ್ಲ. ಈಗ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡ್ರೆ ಒಂಥರ ಇಷ್ಟು ದಪ್ಪ ದಪ್ಪ ಆ ಥರ ಅನಿಸುತ್ತೆ. ಇದು ಆ ಥರ ಎಲ್ಲ ನೋಡ್ಬೋದು, ಎಷ್ಟು ಲೈಟಾಗಿ ಅಂದರೆ ಲೈಟಾಗಿದೆ, ಸಖತ್ತಾಗಿದೆ. ಹ್ಯಾಂಡ್ ವರ್ಕ್ ಹೆಂಗಿರುತ್ತೆ ಅದೇ ಥರನೇ ಇದೆ, ಹ್ಯಾಂಡ್ ವರ್ಕ್ ಫಿನಿಶಿಂಗ್ ಇದೆ ಅಂತಲೂ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ಸ್ಲೀವ್ಸು ಮಾಡಬೇಕು, ಇದಿಷ್ಟು ಮಾಡಿದ್ದೀನಿ. ಸ್ಲೀವ್ಸನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಸ್ಲೀವ್ಸ್ ಇನ್ನೂ ರೆಡಿಯಾಗಿಲ್ಲ, ಒಂದು 10 ನಿಮಿಷ ಒಂದು ರೆಡಿ ಆದಮೇಲೆ ತೋರಿಸ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಈ ಥರ ಡಿಸೈನ್ ಮಾಡಿಸ್ಕೋಬೇಕು ಅಂತ ಅನಿಸಿದರೆ, ಇದೇ ಅಂತಲ್ಲ ಬೇರೆ ಇನ್ಯಾವುದಾದ್ರೂ ಡಿಸೈನ್ ಮಾಡಿಸ್ಕೋಬೇಕು ಅಂತಂತಿದ್ರೆ ಕಸ್ಟಮೈಸ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಕಾಂಟ್ಯಾಕ್ಟ್ಗೆ ನಂಬರ್ಗೆ ನನಗೆ ಒಂದು ಮೆಸೇಜ್ ಹಾಕಿದರೂ ಸಾಕು, ನಾನು ರಿಪ್ಲೈ ಮಾಡ್ತೀನಿ. ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಾನು ಖಂಡಿತವಾಗ್ಲೂ ನಿಮ್ಮ ಮೆಸೇಜ್ಗೆಲ್ಲ ರಿಪ್ಲೈನ ಮಾಡ್ತೀನಿ. ಸ್ಯಾರಿ ಯಾವ ಕಲರು ಅಂತ ತೋರಿಸ್ಲಿಲ್ಲ, ಸ್ಯಾರಿ ತೋರಿಸ್ತೀನಿ. ಸ್ಯಾರಿ ನೋಡ್ಬೋದು, ಈ ಕಲರ್ ಇದೆ. ಈ ಕಲರ್ ಆಗಿರೋದ್ರಿಂದ ನಾನು ಈ ಕಾಂಬಿನೇಷನ್ನಲ್ಲಿ ಹಾಕಿದ್ದೀನಿ. ಇದು ಪಿಂಕ್ ಬ್ಲೌಸು. ಪಿಂಕ್ ಏನಾದರೂ ಕೊಡೋಣ ಅಂತ ಅಂದ್ಕೊಂಡೆ ಫಸ್ಟು, ಏನೂ ಕಾಣೋದೇ ಇಲ್ಲ ಇದರಲ್ಲಿ. ಮತ್ತು ಔಟ್ಲೈನ್ ಮಾಡಬೇಕು, ಔಟ್ಲೈನ್ ಮಾಡಿದ್ರೂ ಅಷ್ಟು ಬ್ರೈಟಾಗಿ ಕಾಣೋದಿಲ್ಲ. ಇರೋದು ಸಿಂಪಲಾಗಿ ಡಿಸೈನ್ ಆಗಿರೋದ್ರಿಂದ ಇನ್ನು ಮತ್ತೆ ಅದೂ ಪಿಂಕ್ ಎಲ್ಲ ಹಾಕ್ಬಿಟ್ರೆ ಮತ್ತು ಇನ್ನೂ ತುಂಬ ಸಿಂಪಲ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಪಿಂಕ್ ಅಂತ ಕಲರ್ ಏನೂ ಕೊಟ್ಟಿಲ್ಲ. ವೈಟ್ ಒಂಥರ ಆಫ್ ವೈಟ್ ಅಂತಾರಲ್ಲ ಅದು, ಮತ್ತು ಗೋಲ್ಡ್, ಇವೆರಡರಲ್ಲೇ ಕೊಟ್ಬಿಟ್ಟು ಮಾಡಿದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್.